ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಇದೆಲ್ಲ ನಿಜಾನ? ಜೊತೆಲ್ಲ ಆಗಿದೆಲ್ಲ ನಿಜಾನ? ನನ್ನ ಸೀತನ್ ಸಾಯಿಸಕ್ ಹೋಗಿದ್ದು, ನನ್ನ ಅಪ್ಪ ಅಮ್ಮನ್ ಸಾಯಿಸಿದ್ದು, ನನ್ನ ಬಂಗಾರ, ನನ್ನ ಜೀವ ಸಿಹಿ ನೀವ ಚಿಕ್ಕಿ. ಅಲ್ಲ, ನನ್ಗೆ ಯಾಕೆ ಬಿಟ್ರಿ ಚಿಕ್ಕಿ? ನನ್ನ ಮುಗಿಸ್ಬಿಡ್ಬೇಕಾಗಿತ್ತು. ಒಂದ್ ವೇಳೆ ನಾನು ಹೋಗಿದ್ರೆ ನಿಮ್ಗೆ ಈ ಕಷ್ಟನೇ ಇರ್ತಿರ್ಲಿಲ್ವಲ್ಲ ಚಿಕ್ಕಿ? ನೀನು ಹೋದ್ರೆ ಭಾರ್ಗವಿಗೆ ಏನು ಕೆಲಸ ರಾಮ? ನೀನಿರಬೇಕು, ನಿನಗೆ ಏನೇನು ಸೇರ್ಬೇಕೋ ಎಲ್ಲ ಇರಬೇಕು. ಆದರೆ ನಿನ್ನ ಮನಸ್ಸಿನ ನೆಮ್ಮದಿ ಮಾತ್ರ ಇರಬಾರ್ದು. ಅದೇ ತಾನೇ ಅವಳ ಉದ್ದೇಶ. ನಾನು ನಿಮ್ಮನ್ನ ತಾಯಿ ಅನ್ಕೊಂಡ್ಬಿಟ್ಟಿದ್ನಲ್ಲ ಚಿಕ್ಕಿ. ನೀವು ಕೆಟ್ಟವರಾಗೋದಕ್ಕೆ ಹೇಗೆ ಸಾಧ್ಯ? ನಿಮ್ಗೇನ್ ಬೇಕಾಗಿತ್ತು ಚಿಕ್ಕಿ? ಈ ಹಣ, ಆಸ್ತಿ, ಅಂತಸ್ತು ಇದೇ ತಾನೇ ಬೇಕಾಗಿತ್ತು? ನೀವು ಕಾಲಲ್ಲಿ ತೋರಿಸಿದ್ನ ತಲೆ ಮೇಲೆ ಇಟ್ಕೊಂಡು ಮಾಡ್ತಿದ್ನಲ್ಲ ಚಿಕ್ಕಿ. ಎಲ್ಲ ಬಿಟ್ಟು ತೊಲಗು ಅಂತ ಒಂದೇ ಒಂದು ಮಾತು ನನ್ಗೊಂದ್ಸಲ ಹೇಳಿದ್ರೆ ಸಾಕಿತ್ತು ಚಿಕ್ಕಿ. ಉಟ್ಟು ಬಟ್ಟೆಲ್ಲ ಹಾಗೆ ಹೊರಟೋಗ್ಬಿಡ್ತೀನಿ. ರಾಮಾಯಣದಲ್ಲಿ ಕೈಕೇಯಿ ತನ್ನ ಮಗನಿಗೆ ಅಧಿಕಾರ ಸಿಗಲಿ ಅಂತ ರಾಮನ್ನ ಕಾಡಿಗೆ ಕಳಿಸಿದ್ರು. ಆದರೆ ಈ ಕಲಿಯುಗದಲ್ಲಿ ಈ ಮಹಾತಾಯಿ ಕೈಕೇಯಿ ನಿನ್ನನ್ನ ಬದುಕಕ್ಕೂ ಬಿಡದೆ ಸಾಯಕ್ಕೂ ಬಿಡದೆ ಅರೆ ಜೀವ ಮಾಡ್ಬಿಟ್ಲಿಲ್ಲ. ಸೀತಾ, ಇವ್ರೇನ್ ತಪ್ಪು ಮಾಡಿದ್ರು ಚಿಕ್ಕಿ? ನಮ್ಮ ಮಗುನ್ ಯಾಕೆ ಸಾಯಿಸಿದ್ರಿ? ನನಗೆ ತಂದೆ ತಾಯಿ ಇಲ್ದಂಗೆ ಮಾಡ್ಬಿಟ್ರಿ. ಈಗ ಮಗುನೂ ಇಲ್ದಂಗೆ ಮಾಡ್ಬಿಟ್ರಲ್ಲ ಚಿಕ್ಕಿ. ಅಂದ್ರೆ ನಾನಂದ್ರೆ ನಿಮ್ಗೆ ಅಷ್ಟೊಂದು ದ್ವೇಷನಾ? ಆ ದ್ವೇಷಕ್ಕೆ ನನ್ನ ಸೀತಾ ಸಿಹಿ ಯಾಕೆ ಬಲಿಯಾಗಬೇಕಿತ್ತು ಚಿಕ್ಕಿ? ಸತ್ಯ ಚಿಕ್ಕಪ್ಪ, ಇಷ್ಟೋ ಸಲ ಸತ್ಯ ಹೇಳ್ತೀನಿ ಅಂತ ಹೇಳ್ತಿದ್ದೆ, ಆದ್ರೆ ನಾನು ಕೇಳಿಸ್ಕೊಳಕ್ ರೆಡಿ ಇರ್ಲಿಲ್ಲ. ನನ್ನ ದೋಸ್ತ, ಪ್ರಾಣ ಸ್ನೇಹಿತ, ಎಷ್ಟೋ ಸಲ ನಿಮ್ ಬಗ್ಗೆ ಹೇಳಕ್ ಪ್ರಯತ್ನ ಪಟ್ಟ, ಆದ್ರೆ ನಾನು ಅವನ್ ಮಾತು ಕೇಳಕ್ ರೆಡಿ ಇರ್ಲಿಲ್ಲ. ನಾಟಕದ ಮುಖಾಂತರ ನನ್ಗೆ ಅರ್ಥ ಮಾಡ್ಸಕ್ ಪ್ರಯತ್ನ ಪಟ್ಟ, ಆದ್ರೂ ನಾನು ಅವನ್ನ ನಂಬಲಿಲ್ಲ ಚಿಕ್ಕಿ. ಅವನನ್ನ ದೂರ ಮಾಡ್ಕೊಂಡೆ ಹೊರತು ನಿಮ್ಮೇಲೆ ಒಂದ್ ಚೂರೋ ಅನುಮಾನ ಪಡ್ಲಿಲ್ವಲ್ಲ ಚಿಕ್ಕಿ. ಕೇಳಿ, ದೇವ್ರ ಮೇಲೆ ಯಾವತ್ತಾದ್ರೂ ಯಾರಾದ್ರೂ ಅನುಮಾನ ಪಡ್ತಾರ? ನಿಮ್ಮನ್ನ ತುಂಬಾ ನಂಬಿದೆ ಚಿಕ್ಕಿ, ತುಂಬಾ ನಂಬಿಕೆ ಇಟ್ಟಿದ್ದೆ. ಎಲ್ಲ ನಂಬಿಕೆ ಒಡೆದೋಯ್ತು. ನನ್ನ ಮನ್ಸು ಚೂರ್ ಚೂರ್ ಮಾಡ್ಬಿಟ್ರಿ ಚಿಕ್ಕಿ. ಅಪ್ಪ ಅಮ್ಮ ಇಲ್ದೇ ಇರೋರು ಅನಾಥ ಅಲ್ಲ ಚಿಕ್ಕಿ. ನಾವು ನಮ್ದವರು, ಯಾರು ನಮ್ಮವ್ರು ಅಲ್ಲ ಅನ್ನೋ ಭಾವನೆ ಇರುತ್ತಲ್ಲ ಚಿಕ್ಕಿ, ಆ ಭಾವ ಇರೋರು ಅನಾಥರು. ಇವತ್ತು ನಿಜವಾಗ್ಲೂ ನಾನು ಅನಾಥ ಆಗ್ಬಿಟ್ಟೆ ಚಿಕ್ಕಿ. ನನ್ನ ಪಾಲ್ಗೆ ಅಪ್ಪ ಅಮ್ಮನೂ ಇಲ್ಲ, ನನ್ನ ಮಗಳು ನನ್ನ ಬಿಟ್ಟು ಹೋಗ್ಬಿಟ್ಲು. ಇವ್ರಿಗೆ ಹೀಗೆ ಅರ್ಥ ಆಗಲ್ಲ. ನಿನಗಿಷ್ಟೊಂದು ಅನ್ಯಾಯ ಮಾಡಿದಾರಲ್ಲ, ಇವ್ರಿಗೆ ಇವ್ರ ಭಾಷೆಲೇ ಹೇಳಬೇಕು. ಯಾವ ಭಾಷೆ ಅಶೋಕ? ಪ್ರೀತಿನ ಅರ್ಥ ಮಾಡ್ಕೊಳ್ದೇ ಇರೋರ್ಗೆ ಇನ್ ಯಾವ ಭಾಷೆಲಿ ಹೇಳ್ತೀಯ ಹೇಳು? ನೋಡಿದ್ರ, ಅವನಿಗೆ ನಿಮಗೆ ಭಯಕ್ಕೂ ಬಾಯಿ ಬರ್ತಾ ಇಲ್ಲ. ಅಂಥದ್ರಲ್ಲಿ ನೀವು ಅವನ್ನ ಇಂಚಿಂಚು ಕೊಂದ್ರಿ. ರಾಮನಿಗೆ ಕೈ ತುತ್ತು ಕೊಡ್ತಾ ಕೊಡ್ತಾ ಸ್ವಲ್ಪ ವಿಷ ಹಾಕ್ತಾ ಬಂದ್ರಲ್ಲ. ನೀವು 7 ಜನ್ಮ ಹೆತ್ತು ಬಂದ್ರು ಈ ಪಾಪನ ತೊಳ್ಕೊಳಕ್ಕಾಗಲ್ಲ. ರಾಮನ ನೋಡಿ, ನಿಮ್ಮನ್ನ ತಾಯಿ ತರ ಪೂಜಿಸ್ತಾ ಇದ್ದವನು ನೀವು ಮಾಡಿರೋ ಪಾಪಗಳೆಲ್ಲ ಗೊತ್ತಾಗಿ ಹೇಗೆ ಕಂಗಾಲಾಗಿ ನಿಂತಿದ್ದಾನೆ ಅಂತ. ಈಗ ಇವನ್ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋ ಶಕ್ತಿ, ಯೋಗ್ಯತೆ ಆದ್ರೂ ಇದೆಯಾ ನಿಮಗೆ? ನನಗೆ ಇವನು ತಾಳ ಮಾತ್ರ. ತಾಳ ನನಗೂ ಉಪಯೋಗ ಇಲ್ಲ ಅಂತಂದ್ಮೇಲೆ ನನಗೂ ಇವನಿಗೂ ಎಂಥದೋ ಸಂಬಂಧ?
ರಾಮ, ಅದ್ ಹೇಗ್ ನೀನು ನಾನ್ ನಿನ್ನನ್ ಪ್ರೀತಿಸ್ತೀನಿ ಅನ್ಕೊಂಡೆ? ನಾನು ಮನಸಾರೆ ಪ್ರೀತಿಸಿದ್ದು ನಿಮ್ಮ ಅಪ್ಪನ್ನ. ಆದ್ರೆ ನೀನು ಆ ವಾಣಿ ಮಗ ಕಣೋ. ನನ್ನ ಇಂದ್ರನ ದೂರ ಮಾಡ್ದೋಳ್ ರಕ್ತ ನಿನ್ ಮೈಯಲ್ಲಿ ಹರಿತಾ ಇರೋದು ರಾಮ. ನಿನ್ನ ನಾನು ಹೇಗೋ ಪ್ರೀತಿಸ್ಲಿ? ನನ್ನ ಮಗ ಅಂತ ಹೇಗ್ ಪ್ರೀತಿಸ್ಲಿ? ನಿನ್ನ ಪ್ರೀತಿ ಮಾಡೋದಕ್ಕಾಗ್ಲಿಲ್ಲ, ಹಾಗೆ ದ್ವೇಷ ಮಾಡದೆ ಇರೋದಕ್ಕೂ ಆಗ್ಲಿಲ್ಲ ರಾಮ. ನಿನ್ನ ಪ್ರತಿ ನೋವಿನಲ್ಲೂ ನನಗೆ ನಿಮ್ಮಮ್ಮ ವಾಣಿ ಕಾಣಿಸ್ತಾ ಇದ್ಲು. ನೀನು ಪ್ರತಿ ಸಲ ಒದ್ದಾಡ್ದಾಗ್ಲು ಅವಳೇ ನನ್ನ ಕಣ್ಣು ಮುಂದೆ ವಿಲವಿಲ ಅಂತ ಒದ್ದಾಡ್ದಾಗೋದು. ನಿನಗೆ ಪ್ರತಿ ಸಲ ನೋವಾದಾಗ್ಲು ನನ್ನ ಮನಸ್ಸಿಗೆ ಎಷ್ಟು ಸಂತೋಷ ಸಿಗೋದು ಗೊತ್ತಾ? ಎಲ್ಲಿರೋ ಪ್ರತಿ ಒಬ್ರು ಸೇರ್ಕೊಂಡು ನಾನ್ ತಪ್ಪು ಮಾಡಿದೆ ಅಂತಿದ್ದೀರಲ್ಲ, ನಾನ್ ತಪ್ಪು ಮಾಡಿಲ್ಲ. ನಾನ್ ತಪ್ಪು ಮಾಡೇ ಇಲ್ಲ. ನನ್ನ ಮನಸ್ಸಿಗಾದ ಗಾಯಕ್ಕೆ ಮುಲಾಮ್ ಹಚ್ಕೋತಾ ಇದ್ದೆ ಅಷ್ಟೇ. ಆ ಮುಲಾಮ್ ಯಾವ್ದು ಹೇಳು ರಾಮ? ನಿನ್ನನ್ನು ಸಾಕು, ಇಷ್ಟೇ ಸಾಕು. ಈಗ ಆಲ್ರೆಡಿ ನೀವು ರಾಮ್ಗೆ ತುಂಬಾ ನೋವು ಕೊಟ್ಟಿದ್ದೀರ. ನೀವು ಏನೇನೋ ಹೇಳಿ ಪ್ಲೀಸ್ ನೋವು ಮಾಡಬೇಡಿ. ಸಾಕ್, ಸುಮ್ನಿರು ಸೀತಾ. ಇದೆಲ್ಲ ನಿನಗೆಲ್ಲ ಅರ್ಥ ಆಗತ್ತೆ. ಇದು ಪ್ರೀತಿ ಸಿಗದೆ ಒದ್ದಾಡ್ತಾರ ನೋಡು, ಅವ್ರಿಗೆ ಮಾತ್ರ ಅರ್ಥ ಆಗೋದು. ನಿನಗೆ ನಿನ್ ಪ್ರೀತಿ ಸಿಕ್ಕಾಯ್ತಲ್ಲ, ಆ ನೋವೇನು ಅಂತ ನನ್ನನ್ನ, ಪ್ರೀತಿ ಸಿಗದೆ ಇರೋ ನೋವೇನು ಅಂತ ನನ್ನನ್ನು ಕೇಳು, ನಾ ಹೇಳ್ತೀನಿ. ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಬಾರ್ವಾನಿ. ನಾನ್ ಬರಲ್ಲ, ನೀನು ಕೆಟ್ಟವಳು. ನೀನು ಸಿಹಿನ ಸಾಯಿಸಿದ್ಯಾ, ನಿನ್ ಜೊತೆ ಇದ್ರೆ ನನ್ನನ್ನು ಸಾಯಿಸ್ತೀಯಾ.